ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು. ಇವತ್ತು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಇನ್ನು ಪ್ರತಿದಿನ ಕೂಡ ನಾವು ನಿಮಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾನೆ ಇದ್ದೀವಿ. ಸೊ ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪದೇ ಪದೇ ಡೇಟ್ ಕೂಡ ಹೇಳ್ತಿದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಮರಿಬಾರದಾಗಿದೆ. ಸೊ ಸೆಪ್ಟೆಂಬರ್ 24ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ಜೊತೆಗೆ 21ನೇ ತಾರೀಕು ಭಾನುವಾರ, ಅವತ್ತು ಪಕ್ಷ ಕೂಡ ಇದೆ. ಸೊ ಗುರುಜಿ ನಿನ್ನೆನೇ ಹೇಳಿದ್ರು ಅವತ್ತು ಒಂದು ಒಳ್ಳೆ ದಿನ ಅಂತ ಹೇಳಿ. ಸೊ ಹಾಗಾಗಿ ನಿಮಗೆ ಒಳ್ಳೆ ಕಾರ್ಯ ಶುರು ಮಾಡೋದಕ್ಕೆ ಅದು ಒಳ್ಳೆ ದಿನ. ಸೊ ಹಾಗಾಗಿ 21ನೇ ತಾರೀಕು ಫ್ರೀ ಕ್ಲಾಸಸ್ ಕೂಡ ಇದೆ. ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು 24ನೇ ತಾರೀಕು ನಿಮಗೆ ಇಷ್ಟ ಆದರೆ, ಇಲ್ಲ ನಾನು ಕಲಿಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬಂದರೆ ಆವಾಗ ನೀವು 24ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಗುರುಜಿ ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಂದರೆ ಈ ಲವ್ ಮ್ಯಾರೇಜ್ ಅನ್ನೋದು ಸ್ವಲ್ಪ ಈಗ ಹೆಚ್ಚಾಗಿದೆ. ಹಾಗಾಗಿ ಈ ಮೊದಲೇ ಕೂಡ ಕೆಲವೊಂದು ಸಕ್ಸಸ್ ಆಗುತ್ತೆ, ಕೆಲವೊಂದು ಫೇಲರ್ ಆಗುತ್ತೆ. ಸೊ ಹಾಗಾಗಿ ಜ್ಯೋತಿಷ್ಯದಲ್ಲಿ ಮೊದಲೇ ತಿಳ್ಕೊಬೋದಾ ಲವ್ ಸಕ್ಸಸ್ ಆಗುತ್ತಾ ಆಗಲ್ವಾ, ಏನಾಗುತ್ತೆ ಫ್ಯೂಚರಲ್ಲಿ ಅಂತ ಹೇಳಿ? ಬಹಳ ಹಿಂದಿನ ಕಾಲದಿಂದನೂ ಕೂಡ ಲವ್ ಅನ್ನೋದು ಇದ್ದೇ ಇದೆ. ಸೊಸೈಟಿಯ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಸೊಸೈಟಿ ಮೇಲೆ ಈ ಸಕ್ಸಸ್ಸು ಅನ್ಸಕ್ಸಸ್ಫುಲ್ ಅಂತ ಫಸ್ಟ್ ನಾವು ನೋಡಬೇಕಾಗತ್ತೆ. ಈಗ ಒಂದೊಂದು ಕಂಟ್ರಿಲಿ ಒಂದೊಂದು ಥರ ಇದೆ. ನಾವು ಕೆಲವು ಕಂಟ್ರಿಲಿ ನಾವು ಇದು ಭಾಳ ಮುಕ್ತವಾಗಿ ಮಾಡ್ಬೋದು, ಕೆಲವು ಕಂಟ್ರಿಲಿ ಭಾಳ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ, ಅದು ಕಷ್ಟ. ಇನ್ನು ಕೆಲವು ಕಂಟ್ರಿಲಿ 50-50 ಈ ರೀತಿ ಇರ್ತಕ್ಕಂಥದ್ದು. ಆದರೆ ನಾವು ಜ್ಯೋತಿಷ್ಯ ಪ್ರಕಾರ ಏನು ಹೇಳ್ಬೋದು ಅಂದರೆ, ಪ್ರೀತಿ ಮಾಡಬೇಕು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಮನೆ 5ನೇ ಮನೆ. ಯಾರ ಜಾತಕದಲ್ಲಿ ಆ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಬಂದಾಗ 5 ಬಂದಾಗೆಲ್ಲ ನಾವು 5ನೇ ಮನೆ ಬಂದಾಗೆಲ್ಲನೂ ಲವ್ ಆಗುತ್ತಾ? ಆ ಥರ ಏನಿಲ್ಲ. ಈಗ ಹುಡುಗರಲ್ಲಿ, ಚಿಕ್ಕ ಹುಡುಗರಲ್ಲಿ 5ನೇ ಮನೆ ನಡೀತಾ ಇರ್ತದೆ ದಶಾದಲ್ಲಿ. ಅಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಶಾಸ್ತ್ರವನ್ನು, ಜ್ಯೋತಿಷ್ಯವನ್ನು ಸರಿಯಾದ ಸಮಯಕ್ಕೆ ಅಥವಾ ಸರಿಯಾದ ವಯಸ್ಸಿಗೆ ಅಪ್ಲೈ ಮಾಡ್ತಕ್ಕಂಥದ್ದು. ಯಾಕಂದರೆ ಇರೋದೇ 12ನೇ ಮನೆ ಇರೋದು. ಆ ಕಾರಣದಿಂದಲೇ ನಾನು ಭಾಳ ಸತಿ ಹೇಳ್ತಾ ಇರ್ತೀನಿ, ಜ್ಯೋತಿಷ್ಯ ಇರೋದೇ 12 ಮನೆಗಳು. ಅದಕ್ಕೆ ಯಾಕೆ 20 ವರ್ಷ ತಗೊಳ್ತೀರಾ ಓದೋಕ್ಕೆ? ಜನಗಳು ಯಾಕೆ ಹೆದರ್ಕೋತೀರಾ? ಅದಕ್ಕೆ ನಿಮ್ಮ ಜೀವನ ನೀವು ಬಂದು ನೋಡಿ. ಎಷ್ಟು ಜನ ಇವತ್ತು ವಾಹಿನಿ ನೋಡ್ತಾ ಇರ್ತಾರೆ, ಆದರೆ ಏನಾದ್ರು ಮದುವೆ ಚೆಕ್ ಮಾಡಬೇಕು, ಗಣಗಳು ಬಂದಿದೆಯಾ, ಅದು ಬಂದಿದೆಯಾ, ಇದು ಬಂದಿದೆಯಾ ಅಂತ ಯಾರ ಹತ್ರ ಅರ್ಧಂಬರ್ಧ ಓದಿರೋರ ಹತ್ರ ಓಡೋಗ್ತಾರೆ. ಅರ್ಧಂಬರ್ಧ ಓದಿರೋರು ಅಂತಂದರೆ ಏನು ಅರ್ಥ? ಮ್ಯಾಚ್ ಮೇಕಿಂಗ್ ಅನ್ನೋ ಕಾನ್ಸೆಪ್ಟೇ ಸುಳ್ಳು. ನಿಮಗೆ 36ಕ್ಕೆ 30 ಇದೆ, ಅದು ಬರೀ ಸುಳ್ಳೇ. ಅದು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಪ್ರೀತಿ ಮಾಡೋರು ಗಣಗಳು ನೋಡಿ ಪ್ರೀತಿ ಮಾಡಿದಾರಾ? ಅಲ್ವಾ? ಪ್ರೀತಿ ಆಗ್ತಕ್ಕಂಥದ್ದು 5ನೇ ಮನೆ ಬರಬೇಕು. ಇನ್ನೊಬ್ಬ ವ್ಯಕ್ತಿ ಯಾರು ಅವನು ಪ್ರೀತಿ ಮಾಡಬೇಕು ಆ ವ್ಯಕ್ತಿ ಜೊತೆ ಅಂದಾಗ ಅವನಿಗೂ 5 ಬರಬೇಕು. ಯಾವಾಗ ಇಬ್ಬರಲ್ಲೂ ಕೂಡ 5ನೇ ಮನೆ ನಡೆಯುತ್ತೋ ಆವಾಗ ಅಲ್ಲಿ ಒಂದು ರೀತಿಯ ಸಂಬಂಧ ಹುಟ್ಟುತ್ತೆ. 5ನೇ ಮನೆ ಕನೆಕ್ಟ್ ಆಗಬೇಕು. ಇದು ನೆಟ್ವರ್ಕಿಂಗ್ ಅಂತ ನಾವು ಕರಿತೀವಿ. ನೆಟ್ವರ್ಕಿಂಗಲ್ಲಿ 5ನೇ ಮನೆ ಬಂದಾಗ ದಶಾದಲ್ಲಿ, ಭುಕ್ತಿಗಳಲ್ಲಿ ಅವರಿಗೆ ಒಂದು ರೀತಿಯ ಆಸೆ ತೊಗೊಳ್ಬೇಕು. ಈಗ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವುದೋ ಅಂಗಡೀಲಿ ಆಚೆ ಕಡೆ ಡಿಸ್ಪ್ಲೇ ಮಾಡಿರುತ್ತೆ, ಒಂದು ಶರ್ಟೋ, ಒಂದು ಸೀರೆನೋ, ಒಂದು ಟಿ ವಿನೋ, ಒಂದು ಮೊಬೈಲ್. ಅದು ನಿಂತ್ಕೊಂಡು ನೋಡ್ತೀವಿ, ಅದ್ರ ಮೇಲೆ ಆಸೆ ಆಗುತ್ತೆ, ಇದು ತಗೋಬೇಕಲ್ಲ ನಾನು. ಅದೆಲ್ಲ ಆಗೋದೇ, ಡಿಸೈರ್ಸ್ ಆಗೋದೇ ಕೆಲವು ಮನೆಗಳಿಂದ. ವ್ಯಕ್ತಿ ಮೇಲೆ ಬರ್ತಕ್ಕಂಥ ಡಿಸೈರ್ಸ್ ಬಂದ್ಬಿಟ್ಟು 5ನೇ ಮನೆ. ಇದಲ್ಲದೆ ಇನ್ನೊಂದು ಮನೆ ಇದೆ, ಡಿಸೈರ್ಸ್ ಹುಟ್ಟಾಗ್ತಕ್ಕಂಥ ಮನೆ, ಅದು 3ನೇ ಮನೆ. ಆದರೆ 3ನೇ ಮನೆ ಸಾಮಾನ್ಯವಾಗಿ ಪ್ರೀತಿಗಿನ ಹೆಚ್ಚಾಗಿ ಫಿಸಿಕಲ್ ಅಟ್ರಾಕ್ಷನ್ ಆಗಿಬಿಡುತ್ತೆ. ತುಂಬ ಜನಕ್ಕೆ ಇದು ಹೆಚ್ಚಾಗಿರ್ತಕ್ಕಂಥದ್ದೇ 3 ಮನೆಗಳು. 3ನೇ ಮನೆ, 8ನೇ ಮನೆ, 12ನೇ ಮನೆ. ಈ 3ನೇ ಮನೆ, 8ನೇ ಮನೆ, 12ನೇ ಮನೆ ಯಾವಾಗಲೂ ಕೂಡ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ. ಪ್ರೀತಿ ಅನ್ನೋದು 5th ಹೌಸ್ ನಾವು ಮುಗಿಸಿದ್ವಿ. ಬಟ್ ಆದರೆ ಅಟ್ರಾಕ್ಷನಲ್ಲಿ ಬೇರೆ ಥರ ಇದೆ.
ಕೆಲವರು ಇಂಥ ಹುಡುಗ ಸಿಗಬೇಕಾಗಿತ್ತು, ಹ್ಯಾಂಡ್ಸಮ್ ಆಗಿದ್ದಾನೆ, ಇಂಥ ಹುಡುಗಿ ಸಿಗಬೇಕಾಯ್ತು ನನಗೆ, ಇಂಥ ಹುಡುಗಿನ ಅಪಿಯರೆನ್ಸ್ ನೋಡಿ ಲವ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಒಬ್ಬರು ಮಾತಾಡಿ 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 ಅವರ ಹಾವ ಭಾವ ಮತ್ತು ಅನೇಕ ಅವರ ನಡವಳಿಕೆ ಇವೆಲ್ಲ ನೋಡಿ ಪ್ರೀತಿ ಬರೋದು ಇದೆ. ಹಾಗೆ ಇರ್ತಕ್ಕಂಥ ಪರಿಸ್ಥಿತಿನ ನೋಡಿ ಲವ್ ಮಾಡೋರು ಇದ್ದಾರೆ. ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಆ ಹುಡುಗಿ ಸ್ವಲ್ಪ ನೋಡೋಕ್ಕೆ ಸುಮಾರಾಗಿದ್ದಾರೆ, ಬಟ್ ಆದರೆ ಸಿಕ್ಕಾಪಟ್ಟೆ ರಿಚ್ ಇಲ್ಲಿದ್ದಾರೆ, ಒಬ್ಬಳೇ ಮಗಳು, ಏನಾದರೂ ನಾನು ಲವ್ ಮಾಡಿ ಅವಳನ್ನ ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲು, ಇನ್ನು ಕೆಲಸಕ್ಕೆ ಹೋಗೋದೇ ಬೇಡಲ್ಲ. ಮನಸ್ಸಿದೆಯಲ್ಲ, ಮನುಷ್ಯನ ಮನಸ್ಸು ತುಂಬ ವಿಕೃತ ಮತ್ತು ಚಂಚಲ ಎರಡೂ ಇದೆ. ಈಗ ನಾನು ಮಾತಾಡ್ತಾ ಇದ್ದಂಗೆ ಕೇಳುಗರ ಮನಸ್ಸಲ್ಲಿ ಎಷ್ಟೊಂದು ಅಲ್ಲೋಲ ಕಲ್ಲೋಲಾಗಿರುತ್ತೆ. ಈಗ ಮಾತಾಡಿ 5 ನಿಮಿಷ ಆಗಿದೆ ಅಷ್ಟೇ, 5 ನಿಮಿಷದಲ್ಲಿ ಎಷ್ಟು ಕಂಪನಾಂಕಗಳು ಬಂದೋಗಿರುತ್ತೋ ಮನಸ್ಸಲ್ಲಿ. ನೀವು ಯಾವುದೇ ವಯಸ್ಸಲ್ಲಿರಿ, ನೀವು 60 ಆಗಿರಿ, 30ರಲ್ಲಿ ಏನು ನಡೆದಿರುತ್ತೋ ಅದನ್ನು ನೆನೆಸ್ಕೊಂಡಿರ್ತೀರ, ಅದು ಹಂಗಾಯ್ತಲ್ಲ ಹಿಂಗಾಯ್ತಲ್ಲ. 20ರಲ್ಲಿ ಏನಾಗಿರುತ್ತೋ ಅದು. ನೀವು 80ನೇ ವಯಸ್ಸವರು ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಗುರುಗಳು ಹಿಂಗೆ ಹೇಳಿದ್ರಲ್ಲಪ್ಪ, ಹೌದು ನನಗೂ ಆ ಥರ ಆಗಿತ್ತು, ಏನೋ ಒಂದು ನಾನು ಹೇಳಿರೋದ್ರಲ್ಲಿ ಒಂದು ಕಂಪನಾಂಕಗಳು, ಆಲೋಚನೆ. ಸೊ ಆಲೋಚನೆಯಿಂದನೇ ವಿಧ ವಿಧವಾಗಿರ್ತಕ್ಕಂಥ ಮನಸ್ಥಿತಿ ಮತ್ತು ಪರಿಸ್ಥಿತಿ ಬರೋದು. ಸೊ ಪ್ರೀತಿ ಬರೋದು 5ನೇ ಮನೆ ಆದರೆ, ಅಟ್ರ್ಯಾಕ್ಷನಿಂದ ಲವ್ ಮಾಡೋದು ಅಥವಾ ಫಿಸಿಕಲ್ ಅಪಿಯರೆನ್ಸಿಂದ ಲವ್ ಮಾಡೋದು 3ನೇ ಮನೆ ಮತ್ತು 8ನೇ ಮನೆ ಮತ್ತು 12ನೇ ಮನೆ. ಇದು ಆ ದೇಹಕ್ಕೆ ಆಕರ್ಷಿತರಾಗಿ ಲವ್ ಮಾಡ್ತಾರೆ, ಅಥವಾ ಅವ್ರಿರ್ತಕ್ಕಂಥ ಪರ್ಸ್ನಾಲಿಟಿ. ಅದಕ್ಕೋಸ್ಕರ ಯಾವಾಗಲೂ ಕೂಡ 3ನೇ ಮನೆ, 8ನೇ ಮನೆ, 12ನೇ ಮನೆ ಸಾಕಷ್ಟು ಗೊಂದಲಕ್ಕೆ ಸಿಗಾಕೊಳ್ತವೆ. ಅಲ್ಲಿ ಪ್ರೀತಿಗಿನ ಹೆಚ್ಚಾಗಿ ಅಟ್ರಾಕ್ಷನ್ ಜಾಸ್ತಿ. ಅಟ್ರಾಕ್ಷನ್ ಮುಗಿದೋಯ್ತು ಅಂದರೆ ಪ್ರೀತಿ ಹೋಯ್ತಲ್ಲಿ. ಸೊ 5ನೇ ಮನೆ ಇದ್ದಾಗ ಅದು ನಡೆಯೋವರೆಗೂ ಕೂಡ ಪ್ರೀತಿ ಇರುತ್ತೆ. ಯಾವಾಗ 5ನೇ ಮನೆ ಅನ್ನೋದು ಆ ದಶ ಕಂಪ್ಲೀಟ್ ಆಗುತ್ತೋ, ಈಗ ದಶಗಳಂತೆ ಬರುತ್ತೆ ಜಾತಕದಲ್ಲಿ. ಈಗ ನನಗೆ ಈ ದಶ ನಡೀತಾ ಇದೆ, ಮುಂದೆ ಈ ದಶ, ಅದ್ರ ಮುಂದೆ ಈ ದಶ. ಯಾಕೆ ಒಬ್ಬ ಮನುಷ್ಯ ಪರ್ಮನೆಂಟಾಗಿ ಇಷ್ಟಪಡ್ತಾ ಇರೋನು ಕಂಟಿನ್ಯೂ ಮಾಡ್ತಾ ಇಲ್ಲ ಅನ್ನೋಕ್ಕೆ ಮೂಲ ಕಾರಣನೇ ನಮ್ಮ ಜಾತಕ. ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಎಲ್ಲ ಘಟನೆಗಳು ತಾತ್ಕಾಲಿಕ. ಯಾಕೆ ಈ ಥರ ಆಗಿದೆ ಜೀವನ ಅಂತಂದರೆ, ಯಾವುದೂ ಶಾಶ್ವತವಲ್ಲ ಅಂತ ಹೇಳ್ಕೊಡೋಕ್ಕೆ ಇವೆಲ್ಲ ಬರೋದು ನಮಗೆ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಯಾಕೆ ಈ ಥರ ಆಯಿತು, ಅಥವಾ ನಿಮಗೂ ಎಫೆಕ್ಟ್ ಆಗಿರ್ಬೋದು. ಕೆಲವ್ರಿಗೇನಾಗುತ್ತೆ, ನನ್ನನ್ನು ಇಷ್ಟಪಡ್ತಾಯಿದ್ರು, 1 ವರ್ಷ ಇಷ್ಟಪಡ್ತಾಯಿದ್ರು, ಮದುವೆನೂ ಆಗ್ತೀನಿ ಅಂತಂದರು, ಆಮೇಲೆ ನೋಡಿದ್ರೆ ಈಗ ಕಾಲೆತ್ತದೆ ಅವಾಯ್ಡ್ ಮಾಡಿದ್ದಾರೆ. ಅದೇ ಕರ್ಮಫಲ ಅಂತ ನಾವು ಕರಿತೀವಿ. ಭಗವಂತನ, ಅಥವಾ ನಾನು ಭಗವಂತ ಅಂತ ಯೂಸ್ ಮಾಡಲ್ಲ, ಅಥವಾ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಪರಿಪಕ್ವವಾಗಬೇಕು. ಯಾವುದೂ ಶಾಶ್ವತವಿಲ್ಲ, ಯಾವುದೂ ಕೂಡ, ನೋವು ಕೂಡ ಶಾಶ್ವತ ಇಲ್ಲ, ಹಾಗೆ ನಲಿವು ಕೂಡ ಶಾಶ್ವತ ಇಲ್ಲ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಏನು ಬಂದಿದೆಯೋ ಅದರದ್ದೇ ಇಲ್ಲೆಲ್ಲ ನಮ್ಗೆ ನಡೀತಾ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂತಂದರೆ, ಈ 5ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 5ನೇ ಮನೆ. ಈ 5ನೇ ಮನೆ ತುಂಬಾ ಮನಸ್ಸಿಗೆ ಸ್ವಲ್ಪ ರೀತಿಯ ಏನಂತಾರೆ ವಿಕೃತವನ್ನು ಮಾಡಿಬಿಡುತ್ತೆ 5ನೇ ಮನೆ. ಈಗ ನಾವು ಸಾಕಷ್ಟು ಜನ ನೋಡಿರ್ಬೋದು, ದೈಹಿಕವಾಗಿ ಅವ್ರಿಗೆ ಅಟ್ರಾಕ್ಷನ್ ಆಯಿತು ಅಂತಂದಾಗ ನಾವು ಈಗದೆಲ್ಲ ಈ ನ್ಯೂಸಲ್ಲೆಲ್ಲ ಏನೋ ಬರ್ತಾ ಇರ್ತವೆ, ಅಲ್ಲಿ ಯಾರೋ ಇದ್ದರು, ಅವರು ಏನೋ ಆ ಹೆಣ್ಮಗಳಿಗೆ ಏನೋ ಮಾಡಿದ್ರು, ಅದು ಮಾಡೋದು ಇದು ಮಾಡೋದು ಇದಿರುತ್ತಲ್ಲ. ಅದು ಸಾಮಾನ್ಯವಾಗಿ 3ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಮನಸ್ಸು ವಿಕೃತ ಆಗುತ್ತೆ, ವಿಚಲಿತ ಆಗುತ್ತೆ. ಸೊ ಜ್ಯೋತಿಷ್ಯ ನೋಡಿದಾಗ ನಾವು ಇದನ್ನೆಲ್ಲ ಭಾಳ ಈಸಿಯಾಗಿ
ಮನಸ್ಥಿತಿ ಪರಿಸ್ಥಿತಿನ ಹೇಗೆ ಚೇಂಜ್ ಆಗುತ್ತೆ ಅಂತ ಬರುತ್ತೆ. ಒಂದು ಮಾತು ಮುಕ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ್ಯಾವ ದಶಾ ನಡೆಯುತ್ತೋ ಅವ್ರ ಬಾಡಿಲಿರೋ ಯಾವ್ಯಾವ ರಿಯಾಕ್ಷನ್ ಆಗ್ತಾ ಇರುತ್ತೋ ಆಗ್ತಾನೆ ಇರುತ್ತೆ. ಇಲ್ಲಾಂದರೆ ಮಠಾಧೀಶ್ವರರು ಯಾಕೆ ಸಿಗಾಕೊಳ್ತಾರೆ? ಮಠಾಧೀಶ್ವರರು ಯಾಕೆ ಸಿಗಾಕೊಳ್ತಾರೆ? ನನಗೆ ರೂಮಿಗೆ ಕರೆದ, ನನಗೆ ಅಲ್ಲಿ ಮುಟ್ದ, ಇಲ್ಲಿ ಮುಟ್ದ. ಅದಕ್ಕೆ ನಾವು ಡ್ರೆಸ್ ಹಾಕಬೇಕಾದ್ರೆ 10 ಸತಿ ಯೋಚನೆ ಮಾಡಬೇಕು. ನಾವು ಡ್ರೆಸ್ ಹಾಕ್ಬಿಟ್ಟು ನಮ್ಮ ಮನಸ್ಸು ಮತ್ತು ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಕಂಪನಾಂಕಗಳು ಟ್ಯಾಲಿ ಆಗಿಲ್ಲ ಅಂದರೆ ಹೆಂಗೆ ಮಾಡೋದು? ಒಂದು ಮಾತ್ರ ಭಾಳ ಸತ್ಯ, ನಮ್ಮ ಜಾತಕದಲ್ಲಿ ಏನು ನಡೀತಾ ಇರುತ್ತೋ ನಮ್ಮ ಮನಸ್ಸಲ್ಲಿ ಅದೇ ನಡೀತಾ ಇರುತ್ತೆ. ಜಾತಕದಲ್ಲಿ ಯಾರಿಗಾರು ಹಿಂಸೆ ಕೊಡಬೇಕು ಅಂತ ಒಂದು ಕಾಂಬಿನೇಷನ್ ನಮ್ಮಲ್ಲಿ ಇದ್ದರೆ ನಾವು ಹಿಂಸೆ ಕೊಡ್ತಾ ಇರ್ತೀವಿ. ಜಾತಕದಲ್ಲಿ ನಮಗೆ ಸಫರ್ ಟೈಮ್ ಬಂದಿದೆ, ಸಫರ್ ಅಂದರೆ ಗೊತ್ತಲ್ಲ, ಕಷ್ಟದ ಸಮಯ ಬಂದಿದೆ, ಕಷ್ಟ ಪಡಲೇಬೇಕು ಅಂತ ಬರೆದಿಟ್ಟಿದ್ರೆ ಆ ಟೈಮಲ್ಲಿ ಕಷ್ಟ ಬರ್ತಾ ಇರುತ್ತೆ. ಯಾಕೆ ಜ್ಯೋತಿಷ್ಯ ಸತ್ಯ ಮತ್ತು ಯಾಕೆ ಜ್ಯೋತಿಷ್ಯ ಅಸತ್ಯ ಅನ್ನೋದಕ್ಕೆ 2 ವಿಚಾರಗಳನ್ನು ನಾನು ಹೇಳ್ಬಿಡ್ತೀನಿ. ತುಂಬ ಜನ ಜ್ಯೋತಿಷ್ಯನ ಪರಿಹಾರ ಅಂತ ತಿಳ್ಕೊಂಡಿರ್ತಕ್ಕಂಥ ಮುಟ್ಟಾಳ ಬುದ್ಧಿ ನಿಮಗೆಲ್ಲ ಇರೋದು. ಯಾಕೆಂದರೆ ಮುಟ್ಟಾಳರು ಪರಿಹಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಟ್ಟಾಳರೇ ಹೇಳ್ತಾ ಇರೋದು ಪರಿಹಾರ ಇದೆ ಅಂತ. ಆ ಜ್ಯೋತಿಷ್ಯ ಶಾಸ್ತ್ರ ನಾನು ಹೇಳ್ತಾರೆ ತುಂಬ ಜನ ಬೈಬಾರ್ದು ಅಂತ. ಸತ್ಯಮೇವ ಜಯತೆ ಅಂತ ಹೇಳಿದ ಮೇಲೆ ಮತ್ತು ನಾವು ಸಬ್ಜೆಕ್ಟ್ ಕಲಿತ ಮೇಲೆ ನಾವು ಆ ಸಬ್ಜೆಕ್ಟಲ್ಲಿರ್ತಕ್ಕಂಥದ್ದು ಸತ್ಯ ಅಸತ್ಯಗಳು ಹೇಳಲೇಬೇಕಾಗತ್ತೆ. ಅದು ಜ್ಯೋತಿಷ್ಯದ ನಿಯಮ. ಇವತ್ತು ಯಾರು ಬೇಕಾದ್ರೂ ಏನಾದ್ರು ಹೇಳ್ತಾರೆ, ನೀವು ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಹಾಗಿದ್ರೆ ಜ್ಯೋತಿಷ್ಯದ ನಿಯಮ ಪಾಪ ಅವ್ರಿಗೆ ಗೊತ್ತಿರಲ್ಲ. ಜ್ಯೋತಿಷ್ಯದ ನಿಯಮದಲ್ಲಿ ಸುಳ್ಳು ಹೇಳಂಗೇ ಇಲ್ಲ. ಭಾಳ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಕಲಿಯೋರು ತುಂಬ ರೂಲ್ಸ್ ಹಾಕಿದ್ರು. ನೀನು ಇನ್ನೊಬ್ಬರಿಗೆ ನೀನು ಹೇಳಬೇಕು ಅಂತಂದರೆ ನೀನು ನೆಟ್ಟಿಗಿರಬೇಕು ಅಂತ ಫಸ್ಟ್ ಬರೋದು. ಕರೆಕ್ಟಾ? ಹೌದು. ನೀನು ಇನ್ನೊಬ್ಬರ ಜೀವನದಲ್ಲಿ ಹೀಗಿರ್ಬೇಕು ಹಾಗಿರಬೇಕು ಅಂತ ಹೇಳಬೇಕು, ನೀನು ಅದಕ್ಕೆ ಅಳವಡಿಸ್ಕೊಂಡಿದ್ಯಾ? ಇದು 2ನೇ ಪಾಯಿಂಟು. 3ನೇ ಪಾಯಿಂಟು, ಹಣ ಎಲ್ಲರೂ ಮಾಡ್ಕೋಬೇಕು. ಹಣ ಬೇಕು ಎಲ್ಲದರಲ್ಲೂ, ಜೀವನಕ್ಕೆ ಹಣ ಬೇಕು, ಮುಖ್ಯ. ಆದರೆ ನೀನು ಹೋಗ್ತಾ ಇರ್ತಕ್ಕಂಥ ಹಾದಿಯಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಹಣ ಗಳಿಸ್ತಾ ಇದೆಯಾ, ಅಥವಾ ತಾಮಸಿಕವಾಗಿ ಗಳಿಸ್ತಾ ಇದೆಯಾ, ಅಥವಾ ರಾಜಸಿಕವಾಗಿ ಗಳಿಸ್ತಾ ಇದೆಯಾ? ಅದು ನೆಕ್ಸ್ಟ್ ರೂಲು. ಈ ರೂಲೆಲ್ಲ ಇಟ್ಕೊಂಡ್ರೆ ಕಲಿಯುಗದಲ್ಲಿ ಇದು ಯಾವುದೂ ಅಪ್ಲೈ ಆಗಲ್ಲ. ನಾವೆಲ್ಲ ಮಾರು ಹೋಗ್ತಾ ಇರೋದು ಡ್ರೆಸ್ಗೆ. ಆ ಡ್ರೆಸ್ಗೆ ಯಾಕೆ ಮಾರು ಹೋಗ್ತೀವಿ ಅಂತಂದರೆ ಅವರು ಕಮ್ಮಿ ದುಡ್ಡು ತೊಗೊಳ್ತಾರೆ, ಅವ್ರಿಗೆ ಜೀವನದಲ್ಲಿ ಆಸೆ ಇಲ್ಲ. ಅರ್ಥ ಆಯ್ತಾ? ತಿಲಕಗಳು ಹಾಕ್ಕೊಂಡು ಈ ಕಡೆ ಎಲ್ಲ ಇದು ಹಾಕೊಂಡ್ಬಿಟ್ಟು ಇಡೋ 50,000 ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ. ಹೌದು, ಪೂಜೆಗೆ ಪುನಸ್ಕಾರಕ್ಕೆ ಖರ್ಚಾಗತ್ತೆ. ಆದರೆ ಶಾಸ್ತ್ರ ಏನು ಹೇಳಿದೆ? ಲಿಸ್ಟ್ ಅವರೇ ಬರ್ಕೊಡ್ಬೇಕು. ಶಾಸ್ತ್ರ ಏನು ಹೇಳಿದೆಯಲ್ಲ, ಲಿಸ್ಟ್ ಅವರೇ ಬರ್ಕೊಡ್ಬೇಕು. ಲಿಸ್ಟ್ ಬರ್ಕೊಟ್ಟಾದ್ಮೇಲೆ ಅವ್ರಿಗೆ ಕೊಡಬೇಕು, ನೀವೇ ತೊಗೊಂಡು ಬರಬೇಕು ಅಂತ. ಅವರೇ ಹೋಗಿ ಖರ್ಚು ಮಾಡಿ ತೊಗೊಂಬರ್ಬೇಕು. ಯಾಕೆಂದರೆ ಯಾವೊಬ್ಬ ಕರ್ತೃ ಅವನಾಗೆ ಅವನು ಎಲ್ಲ ಐಟಮ್ಸು ತೊಗೊಂಬಂದು ಹೋಮಗಳನ್ನು ಹವನಾದಿಗಳನ್ನು ಮಾಡ್ತಾನೆ, ಅವನಿಗೆ ಶ್ರೇಯಸ್ಸು ಅಂತ ಹೇಳಿದ್ದಾರೆ. ಇವತ್ತಿಂದ ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ, ಎಲ್ಲಿಂದ ವರ್ಕ್ ಆಗುತ್ತೆ? ಈಗ ನನಗೆ ಒಂದಷ್ಟು ತಂದುಬಿಟ್ಟಿದ್ದೀನಿ. ಗುರುಜಿ, ಮುಂದುವರ್ಸೋಣ, ಒಂದು ವಿರಾಮ ತೊಗೊಂಡು ಬರೋಣ. ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು,
ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ಸ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹಲೋ ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ ಅನ್ಸುತ್ತೆ. ಇನ್ನು ವಿಚಾರದ ಬಗ್ಗೆ ನೀವು ಹೇಳಿದ್ರಿ ಏನಂದ್ರೆ ಈ ಲವ್ ಮ್ಯಾರೇಜ್, ನಾನು ಇಷ್ಟು ದಿನ ಅನ್ಕೊಂಡಿದ್ದೆ ಲವ್ ಆಗೋದು, ಬ್ರೇಕಪ್ ಆಗೋದು ಕಾಮನ್ ಆಗಿ ಆಗುತ್ತೆ ಅಂತ. ಬಟ್ ಇವತ್ತು ನನಗೆ ಗೊತ್ತಾಯ್ತು ಜ್ಯೋತಿಷ್ಯ ಶಾಸ್ತ್ರ, ಅದಕ್ಕೂ ಕೂಡ ಜ್ಯೋತಿಷ್ಯ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಒಂಥರ ಪ್ರಚೋದನೆ. ಹೌದು, ಯಾಕಂದ್ರೆ ನಮಗೆ ಏನಾದ್ರು ನೋಡಬೇಕಾದ್ರೆ ಆಸೆ ಆಗುತ್ತೆ, ಇಂಥದ್ದು ಪರ್ಚೇಸ್ ಮಾಡಬೇಕು ಅಂತ, ಅದು ಪ್ರಚೋದನೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಗಳ ಮೇಲೆ ಬಂದಿರತಕ್ಕಂಥದ್ದು ಅಷ್ಟೇ, ಇನ್ನೇನೂ ಇಲ್ಲ ಅದರಲ್ಲಿ. ಆದರೆ ಈಗ ಸಾಮಾನ್ಯವಾಗಿ ಪಬ್ಲಿಕ್ಕಲ್ಲಿ ಏನಾಗ್ಬಿಟ್ಟಿದೆ, ಲವ್ ಅನ್ನೋದು ಒಂದು ಕ್ರೈಮ್ ಆಗಿಬಿಟ್ಟಿದೆ. ಲವ್ ಮಾಡೋದು ಒಂದು ಕ್ರೈಮು, ಅದ್ರಲ್ಲಿ ಬೇರೆ ಜಾತಿ ಸಿಸ್ಟಮ್. ಈ ಜಾತಿನ ಆಗಂಗಿಲ್ಲ, ಅವ್ರ ಜಾತಿನ ಆಗಂಗಿಲ್ಲ. ಬಟ್ ಯಾರ ಜಾತಿ ಹೋಗ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡ್ಬೋದು, ಯಾರ ಜಾತಿ ಹೆಂಗೆ ಮಾರಿದ್ರು ಕೂಡ ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಯಾರ ಜಾತಿ ಅವ್ರ ಹತ್ರ ಹೋಗ್ಬಿಟ್ಟು ತರಕಾರಿ ತೊಗೊಂಬಂದ್ಬಿಟ್ಟು ತಿನ್ಬೋದು, ಯಾವ ಜಾತಿ ಆದರೂ ಕೂಡ ಅಲ್ಲಿ ಅವನ ಹತ್ರ ತಗೊಂಡು ಬಂದು ಮಾಂಸ ತಿನ್ಬೋದು. ಅವೆಲ್ಲ ಓಕೆ, ದೇಹದೊಳಗಡೆ ಹಾಕ್ಕೊಳಕ್ಕೆ ಓಕೆ, ನಾವು ಮಾಡೋಕ್ಕಾಗಲ್ಲ. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಮಂಜುಳಾ ಅಂತ, ದೊಡ್ಡಬಳ್ಳಾಪುರದಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ, ನಾವು ಸ್ವಲ್ಪ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಅದ್ ನೆರವೇರುತ್ತಾ ಅಂತ ಗುರುಜಿಂಗ್ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. 240 ಹೇಳಿ. 15. ಮನೆ ಕಟ್ಟಕ್ಕೆ ನೆರವೇರಬೇಕಾಗಿರ್ತಕ್ಕಂಥದ್ದು ಫಸ್ಟ್ ದುಡ್ಡು. ಹೌದು. ದುಡ್ಡಿದೆಯಾ? ಅಡ್ಜಸ್ಟ್ ಮಾಡ್ತಾ ಇದೀವಿ ಗುರುಜಿ. ಮತ್ತೆ ಜಾತಕ ಯಾಕೆ ನೋಡ್ಬೇಕು? ಆದ್ರೂ ಅದು ಕಟ್ಟಬೇಕು ಅಂತ ಒಂದ್ಸರಿ ಕ್ಯಾನ್ಸಲ್ ಆಗೋಗ್ಬಿಟ್ಟು, ಅದಕ್ಕೆ ತಿರ್ಗಾ ಮತ್ತೆ ಏನಾನ ಕುಡಿ ಬರುತ್ತಾ ಅಂತ. ಒಂದು ಮಾತು ಎಲ್ಲ ವೀಕ್ಷಕರಿಗೂ ಹೇಳ್ತೀನಿ, ಮನೆ ಯೋಗ ಇದೆಯಾ ಅನ್ನೋ ಒಂದು ಮಾತೇ ಸುಳ್ಳು, ತಪ್ಪು. ದುಡ್ಡಿದ್ರೆ ಏನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದಲ್ವಾ?
ದುಡ್ಡಿದ್ರೆ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಯಾಕಾಗಲ್ಲ? ನೀವು ಅಷ್ಟೇ, ನೀವೆಲ್ಲ ಈ ಥರ ಎಲ್ಲ ಸಫರ್ ಆಗ್ತಿರೋದೇ ಈ ಜ್ಯೋತಿಷ್ಯದಲ್ಲಿ ಬಂದಿರತಕ್ಕಂಥ ಟಿ ವಿಲಿ ಬರೋರು, ಅವ್ರು ಬರೋ ಇವ್ರು ಬರೋ ಯಾರು ಇರ್ತಾವಲ್ಲ, ಸುಳ್ಳು ಹೇಳ್ತಾರಲ್ಲ, ಅಂಥವ್ರಿಂದನೇ ಸಫರ್ ಆಗ್ತಾ ಇರೋದು. ಇವತ್ತು ನಿಮ್ಮ ಹತ್ರ ಒಂದು 10 ಕೋಟಿ ಇದ್ರೆ ನೀವು ಪರ್ಚೇಸ್ ಮಾಡೋಕ್ಕಾಗಲ್ವೇ ನಮ್ಮ ಹೇಳಮ್ಮ? ಮತ್ತೆ ಜ್ಯೋತಿಷ್ಯದಲ್ಲಿ ಏನು ನೋಡಬೇಕು ಅಂತ ಹೇಳ್ತೀನಿ, ಪರ್ಚೇಸ್ ಅಲ್ಲ. ನಾವು ಯಾವ್ದಾದ್ರು ಒಂದು ಜಮೀನು ತಗೊಂಡಾಗ ಅಲ್ಲಿ ನಮಗೆ ಕಾಯಿಲೆ ಬರೋದು, ಅಥವಾ ಅಲ್ಲಿ ಏನಾದರೂ ನಮಗೆ ಲಿಟಿಗೇಷನ್ ಆಗ್ತಕ್ಕಂಥದ್ದು, ಅಥವಾ ಅಲ್ಲಿ ಜಗಳಗಳಾಗ್ತಕ್ಕಂಥದ್ದು, ಅಂಥದ್ದನ್ನು ಜ್ಯೋತಿಷ್ಯದಲ್ಲಿ ನೋಡ್ತಕ್ಕಂಥದ್ದು. ತಗೊಳ್ಳೋದಲ್ಲ. ತಗೊಳ್ಳೋದು ತೋರಿಸ್ತಾ ಇರುತ್ತೆ ಅವಾಗವಾಗ. ದುಡ್ಡಿದ್ರೆ ಭಿಕ್ಷುಕನೂ ತೊಗೋಬೋದು. ಜ್ಯೋತಿಷ್ಯ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀವು ಅರ್ಥ ಆಗ್ತಾ ಇದೆ. ವರ್ಸ್ಟ್ ಲೆವೆಲಲ್ಲಿ ಅರ್ಥ ಆಗ್ತಾ ಇದೆ. 3ನೇ ಮನೆ ಬಂದಿದೆ ಅಂತಂದಾಗ ಇಲ್ಲಿ ಹಣಕಾಸಿನ ವಿಚಾರ ಯಾವ್ದಾದ್ರು ಮಾರ್ಬಿಟ್ಟು ತೊಗೋಬೇಕು. ನಿಮ್ಮಲ್ಲಿ ಏನಾದ್ರು ಇದ್ದರೆ, ನಿಮ್ಮ ಯಜಮಾನ್ರ ಹೆಸರಲ್ಲೋ ನಿಮ್ಮ ಹೆಸರಲ್ಲಿ ಏನಾದ್ರು ಇದ್ದರೆ 3ನೇ ಮನೆ ಬಂದಾಗ ಮಾರ್ಬಿಟ್ಟು ತೊಗೋಬೇಕು. ಇದು ದುಡ್ಡಿನ ವಿಚಾರ ಬರ್ತಾ ಇದೆ ಅಷ್ಟೇ. ನೀವೇನು ಮಾತಾಡ್ತಾ ಇಲ್ಲ, ಕೇಳಿಸ್ತಾನೆ ಇಲ್ಲ, ಕೇಳಿಸ್ತಿಲ್ಲ, ಸೌಂಡ್ ಕೇಳಿಸ್ತಾ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಇದು ದೊಡ್ಡಬಿದ್ರಕಲ್ಲಲ್ಲಿ ಸೈಟ್ ಇದೆ. ಹಾ, ಸೈಟ್ ಇದೆ ನಮ್ಗೆ, 2 ಸೈಟ್ ಇದೆ. ಅದರಲ್ಲಿ ದೊಡ್ಡಬಿದ್ರಕಲ್ಲಲ್ಲಿ ಕಟ್ಟಬೇಕು ಅನ್ನೋದು ಆಸೆ ಜಾಸ್ತಿ ಇದೆ ನಮಗೆ. ಬಟ್ ಆದ್ರೆ ಅದು ಮನೆ ಕಟ್ಟಕ್ಕೆ ದುಡ್ಡು ಬೇಕಲ್ವಾ, ಇಷ್ಟು ಚದರ ಅಂತ? ಅದೇ ದುಡ್ಡು ಬೇಕು, ಅದಕ್ಕೆ ದುಡ್ಡು ಬೇಕು. ಅದು ಕೈ ಇಟ್ಟಾಗೆಲ್ಲ ಏನಾನ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಏನಾನ ಅಡ್ಜಸ್ಟ್ ಮಾಡಿ ಯಾಕೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಕೈ ಇಟ್ಟು ಮುಂದೆ ಮಾರೋ ಪರಿಸ್ಥಿತಿ ಬರುತ್ತೆ ಅಂತ ಬಂದ್ಬಿಡುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಇನ್ ಹೌಸ್ ಆರ್ ವೆಹಿಕಲ್ ವಿತ್ ರೆಸ್ಪೆಕ್ಟ್ ಟು ರಿಪೇರ್, ಲಾಸ್ ಇನ್ ರಿಯಲ್ ಎಸ್ಟೇಟ್ ಆರ್ ವೆಹಿಕಲ್ ಎಲ್ಲ ಕೊಟ್ಟಿದ್ದೀನಿ. ಲಾಸ್ ಟು ಸೆಲ್ಫ್ ಬೈ ಗಿವಿಂಗ್ ಸ್ಯೂರಿಟಿ, ಅಬ್ಸ್ಟಕಲ್ಸ್ ಇನ್ ಬಿಲ್ಡಿಂಗ್ ಹೌಸ್ ಎಲ್ಲ ಕ್ಲಿಯರ್ ಆಗಿ ಬಂದಿದೆ. ಕಟ್ಟಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಸ್ವಲ್ಪ ಸಾಧಾರಣವಾಗಿ ಈ ಗ್ರಹ ನೀವು ಕೇಳಿರ್ತಕ್ಕಂಥದ್ದು ಚಂದ್ರ ಆಗಿರೋದ್ರಿಂದ 27 ದಿವಸ ಬಿಟ್ಟಾದ ಮೇಲೆ ಪ್ರಶ್ನೆ ಮತ್ತೆ ಕೇಳಿ. ಈಗ ಸದ್ಯಕ್ಕಿಲ್ಲ ಅಂತ ಹೇಳಿದೆ ಗ್ರಹಗಳು. ಎಲ್ಲ ಗ್ರಹಗಳು ತುಂಬ ಜನ ಗೊತ್ತಿಲ್ಲ. ನಾನು ಹೇಳೋದು ಎಲ್ಲ ಸೈಂಟಿಸ್ಟ್ ಕೇಳ್ತಾ ಇದ್ದೀನಿ, ಜ್ಯೋತಿಷ ಕಲೀರಪ್ಪ. ತುಂಬ ಜನಕ್ಕೆ ಇದರದ ಅನುಭವ ತುಂಬ ಕಮ್ಮಿ ಜನಕ್ಕೆ ಇರೋದು ಜ್ಯೋತಿಷದ ಅನುಭವ. ಅಂದರೆ ಅನುಭವ ಅಂದರೆ ಏನು ಅರ್ಥ? ಕಲ್ತಾದ್ಮೇಲೆ ಅದ್ರ ಬರ್ತಕ್ಕಂಥ ಅನುಭವ. ಅವ್ರು ಹೇಳಿರೋ ನಂಬರ್ಗೆ ಹೆಂಗಿದು ಬರ್ತಾ ಇದೆ ಇಲ್ಲಿ? ನಾನೇನು ಬರೋದನ್ನ ಕುತ್ಕೊಂಡು ಟೈಪ್ ಮಾಡಿದೆ ಈಗ? ಏನಿಲ್ಲ. ಹೌದು, ವೀಕ್ಷಕರೆಲ್ಲ ನೀವು ಕಲ್ತಿಲ್ಲ ಅಂತಂದರೆ ನಿಮ್ಮಷ್ಟು ಲಾಸ್ ಇನ್ನೊಬ್ರಿಲ್ಲ. ಅಟ್ಲೀಸ್ಟ್ ನಾನು ಕೇಳದೇ ಇರೋರ್ಗೆ ಹೇಳ್ತಾ ಇಲ್ಲ. ಇವತ್ತೇನೋ ಟಿ ವಿ ಹಾಕೊಂಡು ನೋಡ್ತಾ ಇದ್ದೀವಿ, ಯಾರೋ ಬಂದಿದ್ದಾರೆ. ತುಂಬ ಜನ ಎಲ್ಲರಿಗೂ ಕೂಡ ಚೆನ್ನಾಗಿರ್ಬೇಕು ಅಂತ ಆಸೆ ಅಲ್ವಾ? ಜ್ಯೋತಿಷ್ಯ ಶಾಸ್ತ್ರ ನಮ್ಮನ್ನ ಚೆನ್ನಾಗಿಡುತ್ತೆ ಅದ್ರ ಪ್ರಕಾರ ಹೋದರೆ. ಯಾಕೆ ಅಂತ ಹೇಳ್ತೀನಿ. ಈ ಒಂದು ಎಕ್ಸಾಂಪಲಿಂದ ಒಬ್ಬರು ಬಂದಿದ್ರು, 10 ಕೋಟಿ ರೂಪಾಯಿ ಇತ್ತು ಅವ್ರ ಹತ್ರ. 8 ಕೋಟಿ ರೂಪಾಯಿದು ಪ್ರಾಪರ್ಟಿ ಮಾಡಬೇಕು ಅಂತ ಹೇಳಿ ಒಂದು ಎಲ್ಲೋ ಜಮೀನು ತೊಗೊಂಡ್ರು. ದೊಡ್ಡದಾಗಿ ಬಂಗ್ಲೆ ಕಟ್ಬಿಡೋಣ ಹಾಗೆ ಹೀಗೆ ಅಂತ ಹೇಳಿ ಈ ಕಡೆ ಬೆಂಗಳೂರಿಂದ ಆಚೆ ಕಡೆ ಒಂದು 8 ಕೋಟಿ ರೂಪಾಯಿಗೆ ತೊಗೊಂಡು ದೊಡ್ಡ ಇದು ಕಟ್ಬಿಟ್ರು, ಮನೆಯೆಲ್ಲ ಕಟ್ಟರು. 6 ತಿಂಗಳು ಅಷ್ಟೇ ಮನೆ ಕಟ್ಟ ಆದಮೇಲೆ, ಅಲ್ಲಿವ್ರಿಗೂ ಏನೂ ಆಗಿರಲಿಲ್ಲ ಅವ್ರಿಗೆ. 6 ತಿಂಗಳಾದಮೇಲೆ ಅಲ್ಲಿರ್ತಕ್ಕಂಥವರು 2ನೇ ಹೆಂಡತಿ ಮಕ್ಕಳೆಲ್ಲ ಬಂದು ಕೇಸ್ ಹಾಕ್ಬಿಟ್ರು. ಆಮೇಲೆ ಅವ್ರ ಹತ್ರ ಜಾಸ್ತಿ ಪ್ರೂಫ್ಸ್ ಇತ್ತು. ಮನೆ ವೆಕೇಟ್ ಮಾಡೋದಲ್ಲದೆ 8 ಕೋಟಿ ರೂಪಾಯಿ ಲಾಸ್ ಆಗೋದಲ್ಲದೆ ಯಾಕಾದರೂ ನಾನು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ನು, ಎಷ್ಟು ಆರಾಮಾಗಿದ್ದೆ ಜೀವನದಲ್ಲಿ. ಈ ಹೆಂಗಸರು ಮತ್ತು ಕೆಲವ್ರಿಗೆಲ್ಲ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದ್ದೋಗೋ ಜೀವನಕ್ಕೆ ತುಂಬ ಎಳೆದಾಡಬೇಡಿ. ನೀವು ಮನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ಕಾರಣ ಏನು ಗೊತ್ತಾ? ಇನ್ನೊಬ್ಬರಿಗೆ ತೋರ್ಸೋಕ್ಕೆ. ನೀವು ಮನೆ ಮಾಡೋದು 99.9% ದುಡ್ಡಿರೋರೇ ಮಾಡೋದು. ದುಡ್ಡಿರೋರು ಮಾಡೋದು ಏನಾಗಿದೆ? ನೋಡಿ ಎಂಥ ವಾಶ್ ಬೇಸಿನ್ ಹಾಕಿದ್ದೀನಿ, ಕಮೋಡ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅದು ಹೋಗೋದು ಗಲೀಜು ಮಾಡೋಕ್ಕೆ. ಎಷ್ಟು ಚೆನ್ನಾಗಿದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಲವಾರು ಜಾತಕಗಳನ್ನು ನೋಡಿ, ಶಕ್ತಿ ಇದ್ದರೆ ಮಾತ್ರ ಮನೆ ಕೈ ಹಾಕಿ, ದುಡ್ಡು ಹಣಬಲ ಇದ್ದರೆ ಮಾತ್ರ ಹಾಕಿ. ಎಷ್ಟೋ ಜನ ಮೋಸ ಹೋಗಿದ್ದಾರೆ. ಇವಾಗ ತಾನೇ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೋ ಒಬ್ಬರು ರಿಯಲ್ ಎಸ್ಟೇಟ್ದು ಯಾರೋ ದುಡ್ಡು ಹಾಕ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಏನೋ ಮೋಸ ಹೋಗಿದ್ದಾರೆ ಅಂತ ಹೇಳಿದ್ರಲ್ವ? ಇದು ಜಾತಕದಲ್ಲಿ ತೋರಿಸುತ್ತೆ. ಇದು ಜಾತಕದಲ್ಲಿ ತೋರಿಸುತ್ತೆ. 7,000 ರೂಪಾಯಿ ಕೊಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅಂತಂದರೆ ನಕ್ಷತ್ರ ನಾಡಿ ಕಲೀರಿ. 21ನೇ ತಾರೀಕು ನಮ್ಮದು ಫ್ರೀ ಕ್ಲಾಸಸ್ ಇದೆ. 24ನೇ ತಾರೀಕು ನಮಗೆ ಮೇನ್ ಕ್ಲಾಸ್. 15 ದಿವಸದಲ್ಲಿ ನಿಮಗೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಅವಾಯ್ಡ್ ಮಾಡ್ಬೋದು.
ನಿಮಗೆ ಅದೃಷ್ಟನ ತಂದು ಕೊಡೋಕ್ಕಾಗಲ್ಲ ನನ್ನ ಕೈಯಲ್ಲಿ, ರೆಮಿಡಿ ಕೊಡೋಕ್ಕಾಗಲ್ಲ. ಆದರೆ ಪ್ರಾಬ್ಲಮ್ ಬರೋದನ್ನು ಅವಾಯ್ಡ್ ಮಾಡೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಬಹಳಷ್ಟು ಸಹಾಯ ಮಾಡುತ್ತೆ. ಯಾರಾದರೂ ಸೇರಿಲ್ಲ ಅಂದರೆ ನಿಮ್ಮಂಥ ದುರಾದೃಷ್ಟರು ಇನ್ನೊಬ್ರಿಲ್ಲ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರೂಜಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಚರ್ಚೆ ಮಾಡಿದ್ವಿ, ನಿಮಗೆ ಜ್ಯೋತಿಷ ಎಷ್ಟು ಇಂಪಾರ್ಟೆಂಟು, ಯಾವೆಲ್ಲ ವಿಚಾರದಲ್ಲಿ ಕೂಡ ನೀವು ತಿಳ್ಕೊಬೋದು ಅನ್ನೋದಾಗಿದೆ. ಸೊ ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ಸೀಮಾ ಅಂತ, ನಾನು 66 ಬ್ಯಾಚ್ ಸ್ಟೂಡೆಂಟು. ನಾನು ನಕ್ಷತ್ರ ನಾಡಿ ಕಲ್ತ ಮೇಲೆ ನನ್ನ ಲೈಫಲ್ಲಿ ಎಷ್ಟೋ ಚೇಂಜಸ್ ಆಗಿದೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಕಲ್ತ್ಕೊಂಡಿದ್ದೆ ಇರುವಾಗ ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು, ಲೈಫೇ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಬಂದಮೇಲೆ ಗುರುಗಳನ್ನೆಲ್ಲ ಹೇಳ್ಕೊಟ್ಮೇಲೆ ಎಷ್ಟು ರಿಲೀಫ್ ಆಗಿದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ, ಖುಷಿ ಆಗ್ತಿದೆ. ನನ್ನ ನಕ್ಷತ್ರ ನಾಡಿಗೆ ಬಂದು ತುಂಬ ಒಳ್ಳೇದಾಯಿತು ಅಂತ. ಇವತ್ತವರೆಗೂ ನಾನು ನಕ್ಷತ್ರ ನಾಡಿ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ನಕ್ಷತ್ರ ನಾಡಿಲ್ಲ ಕೇಳೋದು. ಎಲ್ಲರೂ ನನಗೆ ಹೆಲ್ಪ್ ಮಾಡ್ತಾರೆ. ಧನಲಕ್ಷ್ಮಿ